ನಾಗಮಣಿನ ಹೇಗೆ ವಶಪಡಿಸ್ಕೊಳ್ತೀನಿ ನೋಡು. ರುದ್ರ, ನಮ್ಮ ಕೆಲಸ ಸಾಂಗವಾಗಿ ನಡೀತಾ ಇದೆ. ಭಯ ಬೇಡ. ಅಷ್ಟಾಗ್ಬಿಟ್ರೆ ಸಾಕು ಬಾಬಾ. ಆ ನಾಗಮಣಿ ಯಾವಾಗ ನಮ್ಮ ಕೈ ಸೇರುತ್ತೋ ಅಂತ ಕಾಯ್ತಾ ಇದ್ದೀನಿ. ಅದು ಎಲ್ಲಿದೆಯೋ, ಹೇಗಿದೆಯೋ, ಅದೆಲ್ಲಿದೆ, ಹೇಗಿದೆ, ಯಾರ ಹತ್ರ ಇದೆ ಅಂತ ನನಗೆ ಗೊತ್ತು ರುದ್ರ. ಆದರೂ ನಿನ್ನ ನಿಯತ್ತು ಇನ್ನೊಮ್ಮೆ ಪರೀಕ್ಷೆ ಮಾಡೋಣ ಅನಿಸ್ತಿದೆ ಅಲ್ಲ, ನೋಡೋಣ. ರುದ್ರ, ಹೇಳಿ ಬಾಬಾ. ನನಗೊಂದು ಸಂದೇಹ. ನಾಗಮಣಿ ನಾಗಿಣಿ ಹತ್ರನೂ ಇಲ್ಲ, ನಿನ್ನ ಹತ್ರನೂ ಇಲ್ಲ, ನನ್ನ ಹತ್ರ ಅಂತೂ ಮೊದಲೇ ಇಲ್ಲ. ನನಗೇನೋ ಬಲವಾಗಿ ಅನ್ನಿಸ್ತಾ ಇದೆ. ನಿಮ್ಮನೇಲೇ ಯಾರ ಹತ್ರನಾದರೂ, ಅಂದರೆ ನಿಮ್ಮಣ್ಣ ವಿಷ್ಣು ಹತ್ರ ಏನಾದರೂ. ಬಾಬಾ, ಎಂಥ ಮಾತು ಅಂತ ಆಡ್ತಿದ್ದೀರಾ? ಒಂದು ಪಕ್ಷ ಅದು ನನ್ನ ಹತ್ರ ಇದ್ದಿದ್ರು ಮುಚ್ಚಿಟ್ಕೊಂಡು ಸುಳ್ಳು ಹೇಳ್ತಿದ್ದೆ ಅನ್ಸುತ್ತೆ. ಆದರೆ ನಮ್ಮಣ್ಣ ದೇವ್ರಂತವನು ಬಾಬಾ. ನಾನು ನಾಗಮಣಿ ಮೇಲೆ ಎಷ್ಟು ಮೋಹ ಇಟ್ಟಿದ್ದೀನಿ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ಅದು ಅವನ ಹತ್ರ ಇದ್ದಿದ್ರು ಅವನು ನನ್ನನ್ನು ಕರೆದು ನನ್ನ ಕೈ ಕೊಡ್ತಿದ್ದ. ಅವನಂಥವನು ಬಾಬಾ. ಆ ನಾಗಮಣಿ ಖಂಡಿತ ಅವನ ಹತ್ರ ಇಲ್ಲ. ಇದ್ದಿದ್ದಿದ್ರೆ ಅದಿಷ್ಟೊತ್ತಿಗೆ ನನ್ನ ಕೈ ಸೇರ್ತಿತ್ತು. ಇದ್ದಿದ್ದಿದ್ರೆ ಅದಿಷ್ಟೊತ್ತಿಗೆ ನನ್ನ ಕೈ ಸೇರ್ತಿತ್ತು. ಅವನ ಮೇಲೆ ನಿಮ್ಗೆ ಅನುಮಾನ ಬೇಡ ಬಾಬಾ. ಹಾಗಾದ್ರೆ ಸರಿ ರುದ್ರ, ಕಾನಿಷ್ಕ ಬಂದಾಯ್ತು. ಆ ನಾಗಿಣಿ ರಕ್ತ ನಮ್ಮ ಕೈ ಸೇರಾಯ್ತು. ಇನ್ನು ಕೆಲವೇ ದಿನಗಳಲ್ಲಿ ನಾಗಮಣಿ ಕೂಡ ನಮ್ಮ ಕೈ ಸೇರುತ್ತೆ. ಚಿಂತೆ ಬೇಡ, ನೀನಿನ್ ಧೈರ್ಯವಾಗಿ ಹೊರಡು. ನಾನು ಧ್ಯಾನಕ್ಕೆ ಕೂರ್ಬೇಕು. ಸರಿ ಬಾಬಾ, ನಾನು ಹೊರಡ್ತೀನಿ. ರುದ್ರ, ಎಂಥ ದುಷ್ಟನಲ್ಲೂ ಕೂಡ ಒಬ್ಬ ಅಮಾಯಕ ಇರ್ತಾನಲ್ವಾ? ನಿನ್ನಂಥ ದುಷ್ಟನಿಗೆ ಅದೇನು ಮಮಕಾರ, ಅದೇನು ಗೌರವ, ಅದು ನಿಮ್ಮ ಅಣ್ಣನ ಮೇಲೆ ಇರಲಿ. ನನಗೂ ಅದೇ ಬೇಕಾಗಿರೋದು. ನಿಮ್ಮ ಅಣ್ಣನ ಮೇಲೆ ನಿನಗೆ ಅದೆಷ್ಟು ನಂಬಿಕೆ ಅಲ್ವಾ? ಆ ನಂಬಿಕೆ ಹಾಗೇ ಇರಲಿ. ನಿನ್ನ ನಂಬಿಕೆಯಿಂದ ನನ್ನ ಕೆಲಸ ಮತ್ತಷ್ಟು ಸುಲಭ ಆಯಿತು. ನಿನಗೆ ಗೊತ್ತಾಗ್ದಿರೋ ಹಾಗೆ ನಿಮ್ಮ ಮನೇಲಿರೋ ನಾಗಮಣಿನ ಅದು ಹೇಗೆ ನಾನು ನನ್ನ ಕೈ ವಶ ಮಾಡ್ಕೊಳ್ತೀನಿ ಅಂತ ನೋಡ್ತಾ ಇರೋ. ಜೈ ಮಹಾಕಾಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.